ಯೋಗಶ್ರೀ ಶ್ರೀ ಸಾಯಿ ಸೇವಾ ಟ್ರಸ್ಟ್ ಹಾಗೂ ಗಿರಿನಗರ ನಿವಾಸಿಗಳ ಬಳಗದ ವತಿಯಿಂದ 7ನೇ ವರ್ಷದ ಹನುಮಾನ್ ಜಯಂತಿ ಪ್ರಯುಕ್ತ ಶ್ರೀ ರಾಮನವಮಿಯ ಅರವಂತಿಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯೋಗಶ್ರೀ ವನಿತಕ್ಕ ಶ್ರೀ ಸಾಯಿ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಹೆಚ್. ಮಂಜುನಾಥ್ ಹಾಗೂ ಗಿರಿನಗರ ನಿವಾಸಿಗಳ ಬಳಗದ ಅಧ್ಯಕ್ಷರಾದ ಅಜಿತ್ ರವರ ಮುಂದಾಳತ್ವದಲ್ಲಿ ಈ ಅದ್ಭುತ ಕಾರ್ಯಕ್ರಮ ಜರುಗಿತು.
जय श्री राम जय श्री राम जय जय श्री राम जय जय श्री राम पवन सुत हनुमान की ಇವತ್ತು ನಮ್ಮ ಗಿರಿನಗರದ ಯೋಗಶ್ರೀ ಸರ್ಕಲಲ್ಲಿ ಶ್ರೀರಾಮನವಮಿ ಸುಮಾರೊಂದು ಇದು 7ನೇ ವರ್ಷದ ನಮ್ಮದು ಕಾರ್ಯಕ್ರಮ. ಯೋಗಶ್ರೀ ವನಿತಕ್ಕವರ ಸಹಕಾರದಿಂದ ಶ್ರೀ ಸಾಯಿ ಸೇವಾ ಸಂಸ್ಥೆ ವತಿಯಿಂದ ಮತ್ತು ಗಿರಿನಗರ ನಿವಾಸಿಗಳ ಬಳಗ 3 ಸಂಸ್ಥೆ ಸೇರಿ ಇವತ್ತು ನಾವು ಹನುಮ ಜಯಂತಿಯ ಪ್ರಯುಕ್ತ ಅರವಂಟಿಕೆ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿದ್ದೀವಿ. ಇಲ್ಲಿ ಸಾವಿರಾರು ಜನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅಂದರೆ ಬಿಸಿಲು ಜಾಸ್ತಿ ಇರೋದಕ್ಕೆ ತಣ್ಣಗಾಗೋದಕ್ಕೆ ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿ ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಆತ್ಮೀಯ ಗೆಳೆಯರು ಮಂಜುನಾಥ್ ಅವರ ಸಹಯೋಗದಲ್ಲಿ ನಡೀತಾ ಇರೋದು. ಮತ್ತು ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲ ಸೇರಿದ್ದಾರೆ. ಜೊತೆಗೆ ವನಿತಕ್ಕ ಅವರು ಸಹಕಾರ ಕೂಡ ನಮಗೆ ಭಾಳಷ್ಟಿದೆ ಇಲ್ಲಿ. ಮತ್ತು ನಮ್ಮ ಸಾಹೇಬರಾದ್ರ ರವಿ ಸುಬ್ರಹ್ಮಣ್ಯ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾ ಇದ್ದಾರೆ. ಅಂತ ಶ್ರೀ ಸಾಯಿ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದೀನಿ. ಇವತ್ತು ಶ್ರೀರಾಮನವಮಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ಹಿಂದೂಗಳ ಮಹಾ ಹಬ್ಬ, ಇದು ದೇಶಾದ್ಯಂತ ನಡೆಯುತ್ತದೆ ಇವತ್ತು. ಹಾಗಾಗಿ ಇವತ್ತು ಅರವಂಟಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಸಂಸ್ಥೆ ವತಿಯಿಂದ ಮತ್ತು ನಮ್ಮ ವನಿತಾ ಇದೆ. ತಾವು ನೋಡ್ಬೋದು ಜನಗಳೆಲ್ಲ ಇವತ್ತಿನ ದಿನ ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ಇರುವಂಥದ್ದು ರಾಮನವಮಿಯ ಪ್ರಯುಕ್ತವಾಗಿ ರಾಮೋತ್ಸವವನ್ನ ಇಲ್ಲಿ ಆಚರಣೆ ಮಾಡಿದೆ. ನಮ್ಮ ದೇಶ ಅಂತ ಹೇಳಿದ್ರೆ ರಾಮ, ಕೃಷ್ಣ, ಸೀತೆ, ಹನುಮಂತ ಆ ಭೂಮಿ ಇದು. ಎಲ್ಲರಲ್ಲಿ ರಾಮನ ಒಂದು ಆ ಚೈತನ್ಯ, ಹನುಮನ ಒಂದು ಪ್ರೇರಣೆ ಸಿಗತ್ತೆ. ಹಾಗಾಗಿ ಪ್ರತಿ ವರ್ಷ ರಾಮನವಮಿಯ ಸಮಯ ಇಲ್ಲಿ ರಾಮನ ಪೂಜೆಯನ್ನು ಮಾಡಿಬಿಟ್ಟು ರಾಮನ ಸಂಕೀರ್ತನೆಯನ್ನು ಮಾಡಿ ಆನಂತರ ಪಾನಕ ಕೋಸಂಬರಿಯನ್ನು ಹಂಚುವಂತಹ ಒಂದು ಪದ್ಧತಿ ಹಿಂದಿನಿಂದ ನಮ್ಮ ದೇಶದಲ್ಲಿ ಬಂದಿದೆ. ಹಾಗೆಯೇ ಇದು ಮಾತ್ರ ಅಲ್ಲ, ಈ ಬೇಸಿಗೆ ಇರುತ್ತೆ ನೋಡಿ, ಆ ಸಮಯದಲ್ಲಿ ಅಲ್ಲಲ್ಲಿ ಬಂದು ಹೋಗೋವರಿಗೇನೆ ದಾರಿ ಹೋಕರಿಗೋಸ್ಕರನೇ ಪಾನಕ ಕೋಸಂಬರಿ ಇಡುವಂತಹ ಪದ್ಧತಿ ಕೂಡ ನಮ್ಮ ದೇಶದಲ್ಲಿ ಇನ್ನೂ ಕೆಲವು ಕಡೆ ಇದೆ, ಮೊದಲು ಇತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. 7 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಅದು ರಾಮನವಮಿ ಇದೆ, ಕನ್ನಡ ರಾಜ್ಯೋತ್ಸವ ಮಾಡುವಂಥದ್ದು ಇರುತ್ತೆ. ಹಾಗೆಯೇ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಸ್ವಾತಂತ್ರ್ಯೋತ್ಸವ, ಆಮೇಲೆ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಗಣರಾಜ್ಯೋತ್ಸವ, ಅವೆಲ್ಲವನ್ನು ಕೂಡ ಈ ವೃತ್ತದಲ್ಲಿ ಮಾಡುವಂತಹ ಒಂದು ಪದ್ಧತಿ ಇಲ್ಲಿ ಇಟ್ಕೊಂಡು ಬಂದಿದೆ. ನಾನು ವನಿತಾ ಅಂತ ಹೇಳಿ, ಯೋಗಶ್ರೀ ಯೋಗ ಕೇಂದ್ರ. ಪ್ರತಿದಿನವೂ 1000 ಜನ ಇದ್ದಾರೆ. ಹಾಗಾಗಿ ಇಲ್ಲೇ ಎದುರುಗಡೆ ಇರೋದ್ರಿಂದ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಮ್ಮನ್ನು ಪ್ರೀತಿಯಿಂದ, ಆತ್ಮೀಯತೆಯಿಂದ ಇವರೆಲ್ಲ ಕರೀತಾ ಇರ್ತಾರೆ. ಇವರೆಲ್ಲ ನಮ್ಮ ಯೋಗ ಬಂಧುಗಳು ಅನೇಕ ಮಂದಿ ಇದ್ದಾರೆ. ಹಾಗಾಗಿ